ಇವತ್ತು ಏನು ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಅವರ ಶ್ರಮ ಮತ್ತು ಶ್ರದ್ಧೆ ಮತ್ತು ಪಕ್ಷಕ್ಕೆ ಮಾಡಿದ ತ್ಯಾಗಕ್ಕೆ ಅವ್ರಿಗೆ ಇವತ್ತು ಕೂಲಿ ಸಿಕ್ಕಿದೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಕರ್ನಾಟಕ ಸರ್ಕಾರ ಬಂದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಕೂಲಿ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಇವತ್ತೇನು ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ಬೋರ್ಡ್ಗಳಿಗೆ ಮತ್ತು ಕಾರ್ಯಕರ್ತರನ್ನ ನೇಮಿಸೋಕ್ಕೆ ಏನು ಕಾರ್ಯಕ್ರಮ ರೂಪಿಸಿದ್ರು ಆ ರಿಪೋರ್ಟು ಕೂಡ ಬಂದಿದೆ. ಮುಖ್ಯಮಂತ್ರಿಗಳು ತಾವು ಇವತ್ತೇನು ಒಬ್ಬ ಕಾರ್ಯಕರ್ತ ಆಗಿ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಏನಿವತ್ತು ಅಧಿಕಾರನ ಮುಖ್ಯಮಂತ್ರಿಯಾಗಿ ವಹಿಸ್ಕೊಂಡಿದ್ದಾರೆ, ಅದೇ ರೀತಿ ಮುಖ್ಯಮಂತ್ರಿಯಾಗಿ ಏನು ಕಾರ್ಯಕರ್ತರು ಏನು ಕಾರಣೀಭೂತರಾಗಿದ್ದಾರೆ ಆ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋ ನಿಟ್ಟಿನಲ್ಲಿ ಅತಿ ಜರೂರಾಗಿ ಅತಿ ಬೇಗ ಅಂದರೆ ಒಂದೆರಡು ದಿನಗಳಲ್ಲಿ ಕಾರ್ಯಕರ್ತರನ್ನ ಅವ್ರಿಗೆ ಅಧಿಕಾರಗಳನ್ನ ಕೊಡೋ ನಿಟ್ಟಲ್ಲಿ ತುಂಬ ಬೇಗ ಕೆಲಸ ಮಾಡಬೇಕು ಅಂತ ಈ ಮೂಲಕ ಮಾನ್ಯ ನೂತನ ಮುಖ್ಯಮಂತ್ರಿಗಳಿಗೆ ನಾನು ಕೋರ್ಕೊತೀನಿ. ಈಗಾಗಲೇ 3 ವರ್ಷ ಕಳೆದೋಗಿದೆ, ಕಾರ್ಯಕರ್ತರು ಒಬ್ರಿಗೂ ಅಧಿಕಾರ ಸಿಕ್ಕಿಲ್ಲ. ಈ ನಿಟ್ಟಲ್ಲಿ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾನು ಎಲ್ಲ ಈ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನನ್ನ ಸವಿನಯ ಮನವಿ, ದಯವಿಟ್ಟು ಕಾರ್ಯಕರ್ತರಿಗೆ ಅಧಿಕಾರ ಕೊಡಿ, ಈ ಅಧಿಕಾರನ ಅತಿ ಜರೂರಾಗಿ ಕೊಡಿ ಅಂತ ನಾನು ಈ ಮೂಲಕ ಕೋರ್ಕೊತೀನಿ. ಅದೇ ರೀತಿ ಬಡವರಿಗೆ ಮತ್ತು ಇವತ್ತೇನು ಈ ನೀಟು ಮಕ್ಕಳಿಗಾಗಿರೋ ಅಂಥ ಅನ್ಯಾಯ ಈ ಪಕ್ಕವಾಗಿ ಮತ್ತು ಈ ಶಿಕ್ಷಣದ ಬಗ್ಗೆ ಏನು ಅಕ್ಕಪಕ್ಕ ರಾಜ್ಯಗಳಲ್ಲಿ ಏನು ತುಂಬ ಸೀರಿಯಸ್ ಆಗಿ ಕ್ರಮಗಳು ತಾಂತಾರೆ ಅವನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ರಾಜ್ಯನೂ ಅಭಿವೃದ್ಧಿ ಪಥದತ್ತ ತೊಗೊಂಡೋಗ್ಬೇಕು. ಈ ನೆಕ್ಸ್ಟ್ 2028 ಬರೋ ಚುನಾವಣೆಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಮುಂದೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಕೆಲಸ ಮಾಡಬೇಕು ಅಂತ ನಾನು ಕೋರ್ಕೊತೀನಿ ಮತ್ತು ಡಿ ಕೆ ಶಿವಕುಮಾರ್ಗೆ ಮತ್ತು ಅವ್ರ ಮಂತ್ರಿಮಂಡಲಕ್ಕೆ ಅಭಿನಂದಿಸಲು ಇಚ್ಛೆಪಡ್ತೀನಿ. ಸಂಭ್ರಮ